ನಮಸ್ಕಾರ ಕರ್ನಾಟಕ, ನಿಮ್ಮೆಲ್ರಿಗೂ ಮತ್ತೊಂದು ಒಳಗೆ ಸ್ವಾಗತ. ಇವತ್ತು ಗುರುವಾರ, ಸೊ ತಾರೀಖ್ ಬಂದು 28 ಅನ್ಕೊಂತೀನಿ. ಸೊ ಇಲ್ಲಿ ಹಾಕಿರ್ತೀನಿ ಎಷ್ಟನೇ ತಾರೀಖ್ ಅಂತ ಹೇಳಿ. ಸೊ ಅವತ್ತು ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಇವತ್ತು ಆಕ್ಚುಲಿ ಕೊರಿಯರ್ ಡೇ, ಅಂದ್ರೆ ಸ್ವಲ್ಪ ಫಿಶಸ್ ಇಂದ ಆರ್ಡರ್ಸ್ ಎಲ್ಲ ಇದೆ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ಬೇಕು. ಹಾಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡೋದಿತ್ತು, ಆದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಫಿಶಸ್ ಇಂದ ಆರ್ಡರ್ಸ್ ಎಲ್ಲ ಇದೆ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋದನ್ನ ಒಂದ್ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹಾಕಿ ಒಂದ್ ಸ್ವಲ್ಪ ವಿಡಿಯೋ ಶೇರ್ ಮಾಡಿರ್ತೀನಿ, ಅದನ್ನ ನೋಡ್ಕೊಂಡ್ ಬರೋಣ. ಮೊದಲಿಗೆ ಇವತ್ತು ಗುರುವಾರ ಒಂದ್ ಸ್ವಲ್ಪ ಆರ್ಡರ್ಸ್ ಎಲ್ಲ ಬಂದಿತ್ತಾಯ್ತಾ. ಇಷ್ಟ ದಿನ 1-2 ಆರ್ಡರ್ಸ್ ಎಲ್ಲ ಬರ್ತಾ ಇತ್ತು, ಬಟ್ ಇವಾಗ ಮತ್ತೆ ಆರ್ಡರ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಒಂದ್ ಸ್ವಲ್ಪ ಫಿಶಸ್ ಇಂದ ಆರ್ಡರ್ಸ್ ಎಲ್ಲ ಇದೆ. ಇಲ್ಲಿ ಪ್ಯಾಕಿಂಗ್ ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ ಫಿಶಸ್ ಎಲ್ಲ ಮೊದ್ಲೇ ಕಂಡೀಷನಿಂಗ್ ಅಂತ ಹೇಳಿ ತೆಗೆದಿಟ್ಟಿದ್ದೆ. ಈ ಫಿಶಸ್ ಜೊತೆಗೆ ಮೊಯ್ನಾ ಕಲ್ಚರ್ಸ್ ಕೂಡ ಅಷ್ಟೇ ಒಂದು ಸುಮಾರಾಗಿ ಆರ್ಡರ್ಸ್ ಎಲ್ಲ ಬಂದಿದೆ. ಮತ್ತೆ ಯಾವ್ಯಾವ ಆರ್ಡರ್ಸ್ ಇದೆ ಅಂತ ಹೇಳಿ ಮೊದ್ಲಿಗೆ ಕನ್ಫರ್ಮ್ ಮಾಡಿ ಇಲ್ಲೆಲ್ಲ ಬರ್ಕೊಂಡಿದ್ದೀನಿ. ಇವಾಗ ಈ ಲಿಸ್ಟ್ ಪ್ರಕಾರ ಎಲ್ಲದನ್ನು ಪ್ಯಾಕಿಂಗ್ ಮಾಡ್ಬೇಕು. ಈ ಫಿಶಸ್ ನೆಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳ್ಸಕ್ಕಿಂತ ಮೊದಲು ಅದನ್ನ ಚೆನ್ನಾಗಿ ಕಂಡೀಷನ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದು 12 ಅಥವಾ 24 ಅವರ್ಸ್ ಕಂಡೀಷನ್ ಮಾಡ್ಬೇಕು. ಸೊ ಈ ತರ ಕಂಡೀಷನ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಫಿಶಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಫಿಶಸ್ಗೆ ಏನಾದ್ರು ಕಾಯಿಲೆ ಇದೆಯಾ ಅಂತ ಹೇಳಿ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಸೊ ಅವಾಗ ನಾವು ಬೇಕಿದ್ರೆ ಫಿಶಸ್ ಎಲ್ಲ ಚೇಂಜ್ ಮಾಡ್ಬೋದು. ಸೊ ಈ ಕಂಡೀಷನ್ ಎಲ್ಲ ಯಾವ ತರ ಮಾಡ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಅಂದಿದ್ದೆ, ಬಟ್ ಯಾವ್ದಕ್ಕೂ ಟೈಮ್ ಬರ್ದಿಲ್ಲ. ನೋಡೋಣ, ಮತ್ತೆ ಸದ್ಯದಲ್ಲೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಏನಂದ್ರೆ ಇಲ್ಲಿ ಬಂದಿರೋ ಫಿಶಸ್ ಆರ್ಡರ್ಸ್ ಅಷ್ಟನ್ನು ಈ ತರ ನಾನು ಕವರಿ ಹಾಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದ್ರೆ ಇದನ್ನೆಲ್ಲ ತೋರಿಸ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಫಿಶಸ್ ಎಲ್ಲ ಆಲ್ಮೋಸ್ಟ್ ಇವಾಗ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಹಾಗೆ ವೆರೈಟಿ ಕೂಡ ಕಮ್ಮಿ ಆಗಿದೆ, ಜಾಸ್ತಿ ಸ್ಟಾಕ್ ಇರಲಿಲ್ಲ, ಅದರಿಂದ ಸ್ವಲ್ಪ ಆರ್ಡರ್ಸ್ ಬಂದಿತ್ತು. ಸೂನ್ ಸ್ಟಾಕ್ ಎಲ್ಲ ಮತ್ತೆ ಬರ್ತಾ ಇದೆ. ಹಾಗೆ ಸುಮಾರು ವೆರೈಟಿ ಎಲ್ಲ ಇನ್ನು ಗ್ರೋತ್ ಆಗ್ತಾ ಇದೆ. ಮತ್ತೆ ಬಂದ ಮೇಲೆ ನಿಮ್ಗೆ ಅಪ್ಡೇಟ್ ಎಲ್ಲ ಮಾಡ್ತೀನಿ. ಇವಾಗ ಬಂದಿರೋ ಫಿಶಸ್ ಆರ್ಡರ್ಸ್ ಅಷ್ಟು ನಾವು ಪ್ಯಾಕಿಂಗ್ ಎಲ್ಲ ಮಾಡಿ ಆಗಿದೆ, ನೋಡ್ತಾ ಇರ್ಬೋದು. ಇನ್ನು ನಮ್ಗೆ ಸುಮಾರು ಮೊಯ್ನಾ ಕಲ್ಚರ್ಸ್ ಆರ್ಡರ್ಸ್ ಇದೆ. ಸೊ ಅದನ್ನ ಇವಾಗ ಪ್ಯಾಕಿಂಗ್ ಮಾಡೋದಕ್ಕೆ ಹೋಗೋಣ. ಸುಮಾರು ಜನ ಕೇಳ್ತೀರಾ, ಬ್ರೋ ನೀವು ಫಿಶಸ್ಗೆಲ್ಲ ಏನ್ ಫೀಡ್ ಮಾಡ್ತೀರಾ, ಫಾಸ್ಟ್ ಗ್ರೋತ್ ಆಗಕ್ಕೆ ಏನೇನ್ ಕೊಡ್ತೀರಾ ಅಂತ ಹೇಳಿ. ನಾನು ಯೂಶಲ್ ಆಗಿ ಈ ತರ ಮೊಯ್ನಾ ಕಲ್ಚರ್ ಫೀಡ್ ಮಾಡೋದು. ಸೊ ಇದು ತುಂಬಾ ಬೆಸ್ಟ್ ಫುಡ್. ಫಿಶಸ್ ಇನ್ ಕಲರ್ ಹಾಗೆ ಟೈಲು ಮತ್ತೆ ಗ್ರೋತ್ ಎಲ್ಲ ಫಾಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಬೇಕಿದ್ರೆ ಒಂದ್ಸರಿ ಯೂಸ್ ಮಾಡಿ, ರಿಸಲ್ಟ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ಮೊಯ್ನಾ ಕಲ್ಚರ್ ಆಲ್ಮೋಸ್ಟ್ ಒಂದು 8 to 10 ಆರ್ಡರ್ಸ್ ಇತ್ತು. ಎಲ್ಲದನ್ನು ಇವಾಗ ಕವರ್ ಹಾಕೊಂಡು ತಗೊಂಡ್ಬಂದಿದ್ದೀನಿ. ಹಾಗೆ ಒಂದ್ ಕಲ್ಚರ್ ಅಲ್ಲಿ ಒಂದಿಷ್ಟು ಫಸ್ಟ್ ಹಾಕಿರ್ತೀವಿ ಮೊಯ್ನಾ ಕಲ್ಚರ್, ಹಾಗೆ ಇಷ್ಟೆಲ್ಲ ಫೀಡ್ ಮಾಡಿರ್ತೀವಿ. ಸೊ ಅದು ಬರ್ತಾ ಒಂದ್ ಸ್ವಲ್ಪ ಡಬಲ್ ಆಗುತ್ತೆ, ಇಲ್ಲ ಒಂದ್ ಸ್ವಲ್ಪ ಡೆತ್ ಆಗಿ ಬಂದಿರುತ್ತೆ. ಅದು ಎಷ್ಟೇ ಬಂದ್ರು ನೀವು ಈಸಿಯಾಗಿ ಕಲ್ಚರ್ ಮಾಡ್ಕೊಬಹುದು. ಸೊ ಅದ್ರದ್ದೆಲ್ಲ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಒಂದ್ಸರಿಯಾಗಿ ನೀವು ಕೂಡ ಚೆಕ್ ಮಾಡಿ. ಇವಾಗ ಆಲ್ಮೋಸ್ಟ್ 1 ಲೆವೆಲ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಸೊ ನಮ್ಮ ಮೊಯ್ನಾಕ್ಕೆ ಇಷ್ಟೆಲ್ಲ ಹಾಕಿ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ. ಇಷ್ಟೊಂದು ಆರ್ಡರ್ಸ್ ಇತ್ತು, ಎಲ್ಲದನ್ನು ಪ್ಯಾಕಿಂಗ್ ಮಾಡಿ ಆಗಿದೆ. ಇವಾಗ ನಮ್ಗೆ ಜಾಸ್ತಿ ಆರ್ಡರ್ಸ್ ಬರೋದಕ್ಕೆ ಮೇನ್ ಕಾರಣ ಅಂದ್ರೆ ಈ ತರ ಫೋಟೋ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂತೀನಿ. ಇದರಿಂದ ಮಾರ್ಕೆಟಿಂಗ್ ಸ್ವಲ್ಪ ಚೆನ್ನಾಗುತ್ತೆ. ಸೊ ಅದರಿಂದ ಪ್ರತಿ ಪ್ಯಾಕಿಂಗ್ ಆದ್ರ ಮೇಲೂ ಸೊ ಅದನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿ ಆನ್ಲೈನ್ ಅಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಮ್ಗೆ ಕಸ್ಟಮರ್ಸ್ ರೀಚ್ ಆಗುತ್ತೆ, ಹಾಗೆ ಇನ್ನು ಹೆಚ್ಚಿನ ಕಸ್ಟಮರ್ಸ್ ಎಲ್ಲ ನಮ್ಗೆ ಬರ್ತಾರೆ. ಇವಾಗ ನೆಕ್ಸ್ಟ್ ಈ ತರ ಕಾರ್ಡ್ಬೋರ್ಡ್ ಬಾಕ್ಸ್ ಹಾಕಿ ನಾವು ಪ್ಯಾಕಿಂಗ್ ಮಾಡ್ತೀವಿ. ಸೇಫ್ ಆಗಿ ಹೋಗ್ಬೇಕು, ತುಂಬಾ ಕೇರ್ ಇಂದ ಪ್ಯಾಕಿಂಗ್ ಮಾಡ್ತೀವಿ, ಯಾಕಂದ್ರೆ ಯಾವ್ದೇ ತರ ಡ್ಯಾಮೇಜ್ ಆಗ್ಬಾರ್ದು. ಹಾಗೆ ಆದಷ್ಟು ಡಬಲ್ ಪ್ಯಾಕಿಂಗ್ ಎಲ್ಲ ಯೂಸ್ ಮಾಡಿ, ಪೇಪರ್ಸ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತೀನಿ. ಮತ್ತೆ ಐಸ್ ಕ್ರೀಮ್ ಕಂಪ್ನಿ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳಲೇಬೇಕು, ಯಾಕಂದ್ರೆ ಅವರಿಂದ ನಮ್ಗೆ ಕೆಲಸ ಈಸಿ ಆಗಿದೆ. ಸೊ ಈ ಬಾಕ್ಸ್ ನೋಡ್ತಾ ಇರ್ಬೋದು, ಈ ಐಸ್ ಕ್ರೀಮ್ ಬಾಕ್ಸ್ ಇದೆಲ್ಲ ಪ್ಯಾಕಿಂಗ್ ಮಾಡೋದು ತುಂಬಾ ಬೆಸ್ಟ್ ಆಯ್ತಾ, ಸೂಟಬಲ್ ಆಗಿರುತ್ತೆ ಈ ಫಿಶಸ್ ಎಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ. ಇದು ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಕೊಡ್ತಾರೆ. ಸೊ ಇದರಿಂದ ಪ್ಯಾಕಿಂಗ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ, ಹಾಗೆ ಕಾಸ್ಟ್ ಕೂಡ ಸ್ವಲ್ಪ ಕಮ್ಮಿ ಬರುತ್ತೆ. ಟೋಟಲ್ ಆಗಿ ನಮ್ಗೆ ಇವತ್ತು 6 ಆರ್ಡರ್ಸ್ ಇತ್ತು ಆಯ್ತಾ. ಸೊ ಬೇರೆ ಬೇರೆ ಡಿಸ್ಟಿಕ್ ಇಂದ ಎಲ್ಲ ಆರ್ಡರ್ಸ್ ಮಾಡಿದ್ರು. ಸೊ ಒಂದ್ ಕಡೆಯಿಂದ ಖುಷಿ ಆಗ್ತಾ ಇದೆ, ಇಷ್ಟಿನ ಆರ್ಡರ್ಸ್ ಎಲ್ಲ ಬರ್ತಾ ಇರ್ಲಿಲ್ಲ, ಇವಾಗ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಏನೋ ಒಂದ್ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಹೋಪ್ ಅಲ್ಲಿ ಇದೀನಿ. ಮತ್ತೆ ಇದ್ರದ್ದು ಕೂಡ ಅಷ್ಟೇ, ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡಿ ಆಯ್ತು. ಸೊ ಫೈನಲಿ ಸಂಜೆ ಹೋಗಿ ಆರ್ಡರ್ಸ್ ನೆಲ್ಲ ಡಿಸ್ಪ್ಯಾಚ್ ಮಾಡಿ ಬಂದೆ. ಆದಷ್ಟು ಎಲ್ಲದನ್ನು ತುಂಬಾ ಕೇರ್ ಇಂದ ಪ್ಯಾಕಿಂಗ್ ಮಾಡಿದೀನಿ, ಯಾಕಂದ್ರೆ ಸೇಫ್ ಆಗಿ ಹೋಗ್ಬೇಕಲ್ಲ ಅದರಿಂದ. ಸೊ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಇವಾಗ ಮತ್ತೆ ಬಂದಿಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ 28ನೇ ತಾರೀಕು ಒಂದು ವಿಡಿಯೋ ಹಾಕ್ತೀನಿ ಆಯ್ತಾ, ಗಾಟ್ ಮೈ ಫಸ್ಟ್ ಗೂಗಲ್ ಆಡ್ಸೆನ್ಸ್ ಅಂತ ಹೇಳಿ. ಸೊ ಒಂದು ವಿಡಿಯೋ ಬಿಡ್ತೀನಿ. ಸೊ ಬಿಟ್ಟಿದ ತಕ್ಷಣ ಒಂದ್ ಸ್ವಲ್ಪ ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬರುತ್ತೆ. ಬಟ್ ಅದಾದ್ರ ಮೇಲೆ ಫುಲ್ ಡಿಸಪಾಯಿಂಟ್ಮೆಂಟ್, ಯಾಕಂದ್ರೆ ಆ ವಿಡಿಯೋ ವ್ಯೂಸೇ ಬರ್ಲಿಲ್ಲ ಗೈಸ್. ಏನಂದ್ರೆ ಒಂದ್ ಸ್ವಲ್ಪ ಗ್ಯಾಪ್ ಆಗಿರುತ್ತೆ, ಆಮೇಲೆ ಟೈಮ್ ತಗೊಂಡು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ವಿಡಿಯೋಸ್ ಎಲ್ಲ ಹಾಕ್ತೀನಿ ಆಯ್ತಾ. ಟೋಟಲ್ ಆಗಿ 11 ನಿಮಿಷ ಮಾಡಿರ್ತೀನಿ. ಸೊ 11 ನಿಮಿಷ ಅದು ಮಾಡಿರ್ಲಿಲ್ಲ ಆಯ್ತಾ. ಆಕ್ಚುಲಿ ಇನ್ನು ತುಂಬಾ ಉದ್ದ ಆಯ್ತದ ವಿಡಿಯೋ, ತೋರಿಸ್ತೀನಿ ಒಂದ್ ಸೆಕೆಂಡ್. ಏನಂದ್ರೆ ಆಲ್ಮೋಸ್ಟ್ ಇಲ್ಲಿ ಒಂದ್ 2-3 ಪೇಜ್ ಆಗಷ್ಟು ಸ್ಕ್ರಿಪ್ಟ್ ಎಲ್ಲ ಬರ್ದಿಟ್ಕೊಂಡಿದ್ದೆ ಆಯ್ತಾ. ಮೊದ್ಲಿಗೆ ಏನೇನ್ ಹೇಳ್ಬೇಕು, ಯಾವ್ಯಾವ ವಿಷಯನ ಹೇಳ್ಬೇಕು, ಯಾವ ತರ ಹೇಳೋಣ ಅಂತೆಲ್ಲ ಹೇಳಿ ಸುಮಾರೆಲ್ಲ ಮೊದ್ಲಿಂದಾನೆ ಬರ್ದಿಟ್ಕೊಂಡು ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ದೆ. ಸೊ ವಿಡಿಯೋ ಡ್ಯೂರೇಷನ್ ಆಲ್ಮೋಸ್ಟ್ ಒಂದು 15 ನಿಮಿಷ ತನಕ ಹೋಗಿತ್ತು. ಬಟ್ ಅದ್ರ ಮೇಲೆ ಒಂದ್ ಸ್ವಲ್ಪ ಕಟ್ ಎಲ್ಲ ಮಾಡಿ, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಸೊ ಸುಮಾರೆಲ್ಲ ಕಟ್ ಮಾಡಿ ಒಂದ್ 11 ನಿಮಿಷ ವಿಡಿಯೋ ಮಾಡಿ ಹಾಕಬೇಕಾಯ್ತಾ.
ಬಟ್ ಆದ್ರೂ ಆ ವಿಡಿಯೋ ವ್ಯೂಸ್ ಬಂದಿಲ್ಲ. 200 ಅಥವಾ 250 ವ್ಯೂಸ್ ಅಲ್ಲಿ ಸೊ ಫುಲ್ ಫ್ರೀಸ್ ಆಗ್ಬಿಟ್ಟಿದೆ. ಸೊ ಯಾಕೋ ಒಂಥರ ಬೇಜಾರಾಗ್ತಾ ಇದೆ ಆ ವಿಡಿಯೋ ನೋಡಿ. ಒಂದು ಹೋಪ್ ಇತ್ತು ಮತ್ತೆ ಏನಾದ್ರು ಸ್ವಲ್ಪ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ಬೋದು, ರೆಸ್ಪಾನ್ಸ್ ಎಲ್ಲ ಬರ್ಬೋದು, ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಎಡಿಟಿಂಗ್ ಮಾಡಿ ಹಾಕೋಣ ಅಂತ ಹೇಳಿ. ಬಟ್ ನಾನು ಅನ್ಕೊಂಡಂಗೆ ಆಗಿಲ್ಲ ಅದು. ಮತ್ತೆ ಎಡಿಟಿಂಗ್ ಮಾಡುವಾಗ್ಲೂ ಅಷ್ಟೇ ಹೆವಿ ಅಂದ್ರೆ ಹೆವಿ ಪ್ರಾಬ್ಲಮ್ ಆಯ್ತು. ಎಕ್ಸ್ಪೋರ್ಟ್ ಮಾಡುವಾಗಂತೂ ಒಂದ್ 2-3 ಸರಿ ಎಕ್ಸ್ಪೋರ್ಟ್ ಆಗಿಲ್ಲ. ಸೊ ಅದಾದ್ರ ಮೇಲೆ ಎಡಿಟಿಂಗ್ ಮಾಡೋ ಟೈಮಲ್ಲೂ ಅಷ್ಟೇ. ಸೊ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಬಟ್ ಸಿಕ್ಕಾಪಟ್ಟೆ ಹೀಟ್ ಆಗೋದು. ಆಮೇಲೆ 10 ಮಿನಿಟ್ಸ್ ಗ್ಯಾಪ್ ಕೊಡೋದು, ಮತ್ತೆ 10 ಮಿನಿಟ್ ಎಡಿಟಿಂಗ್ ಮಾಡೋದು. ಸೊ ಹಾಗೆ ಎಡಿಟಿಂಗ್ ಶೂಟಿಂಗ್ ಎಲ್ಲ ಸೇರಿ ಆಲ್ಮೋಸ್ಟ್ 3-4 ದಿನ ತಗೊಂಡಿದ್ದೆ. ಅಂದ್ರೆ ಎಕ್ಸಾಮ್ಸ್ ಎಲ್ಲ ಆಗ್ಬೇಕು, ಅದ್ರ ಮಧ್ಯ ಮಾಡಿರೋದಂತೆ ಇದು. ಆದ್ರಿಂದ ಸೊ ಸ್ವಲ್ಪ ಡಿಲೇ ಆಯ್ತು. ಹಾಗೆ ಜಾಸ್ತಿ ಟೈಮ್ ತಗೊಂಡು ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋ ಬಿಟ್ಟೆ. ಬಟ್ ಆದ್ರೂ ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರಾಗ್ತಾ ಇದೆ ಇವಾಗ. ಹಾಗೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ, ಇನ್ ಮುಂದೆ ಹಾಕೋದ್ ಬೇಡ, ಹಾಕಿ ಏನ್ ಪ್ರಯೋಜನ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಆದ್ರೆ ಎಷ್ಟು ಬೇಗ ಗಿವ್ ಅಪ್ ಮಾಡಕ್ ನನಗೆ ಮನ್ಸು ಬರ್ಲಿಲ್ಲ. ಇವಾಗ ಟೈಮ್ ಆಲ್ಮೋಸ್ಟ್ ರಾತ್ರಿ 11 ಗಂಟೆ ಆಗಿದೆ. ಇವಾಗ ಮತ್ತೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಮತ್ತೆ ವಿಡಿಯೋನ ಹಾಕ್ತಾ ಇದ್ದೀನಿ. ಮತ್ತೆ ಇವಾಗ ಸಿಚುವೇಶನ್ ಯಾವ ತರ ಇದೆ ಅಂದ್ರೆ ನಾನು ಯೂಸ್ ಮಾಡ್ತಾ ಇರೋ ಟ್ರೈಪಾಡ್ ಕೂಡ ಸರಿ ಇಲ್ಲ. ಫುಲ್ ಆಗಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಯೂಸ್ ಮಾಡ್ತಿರೋ ಮೈಕ್ ಕೂಡ ಅಷ್ಟೇ ಫುಲ್ ಆಗಿ ಕಿತ್ತೋಗಿದೆ. ಆದ್ರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ಇವಾಗ ಎಷ್ಟೊತ್ತು ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಇನ್ ಚೆಕ್ ಮಾಡಿದ್ರ ಮೇಲೆ ಗೊತ್ತು ರೆಕಾರ್ಡ್ ಆಗಿದೆ ಇಲ್ವಾ ಅಂತ ಹೇಳಿ. ಮತ್ತೆ ಇವತ್ತೊಂದು 6 ಆರ್ಡರ್ಸ್ ಬಂದಿತ್ತು. ಹಾಗೆ ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಇನ್ ಮುಂದೆ ನಾನು ಅಷ್ಟೊಂದೆಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಹಾಕಕ್ ಹೋಗಲ್ಲ. ಯಾಕಂದ್ರೆ ಎಡಿಟಿಂಗ್ ಮಾಡಿ ಹಾಕಿದ್ರು ಒಂದೇ ತರ ವ್ಯೂಸ್ ಬರೋದು, ಹಾಕಿಲ್ಲ ಅಂದ್ರೆ ಒಂದೇ ತರ ವ್ಯೂಸ್ ಬರೋದು. ಸೊ ಅದರಿಂದ ಮೇಲ್ಮೇಲ್ಗಡೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಿ ಹಾಗೆ ವಿಡಿಯೋಸ್ ಎಲ್ಲ ಬಿಡ್ತೀನಿ. ಮತ್ತೊಂದ್ ವಿಷಯ ಏನಂದ್ರೆ ನೀವೆಷ್ಟೇ ಎಫರ್ಟ್ಸ್ ಹಾಕ್ತಾ ಇರಿ, ನೀವೆಷ್ಟೇ ಪ್ರೆಷರ್ ಅಲ್ಲಿ ಇರಿ, ನಿಮ್ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸೊ ಅದ್ಯಾರು ಕೇರ್ ಮಾಡಲ್ಲ ಆಯ್ತಾ. ನೋ ಬಡಿ ಕೇರ್ಸ್. ಜಸ್ಟ್ ನಾವೇ ಅದಕ್ಕೆ ಟೈಮ್ ತಗೊಬೇಕು. ಸೊ ನಾವೇ ಅದನ್ನೆಲ್ಲ ಪ್ರೂವ್ ಮಾಡ್ಬೇಕು ನಾವೇನ್ ಮಾಡ್ಬೋದು ಅಂತ ಹೇಳಿ. ಸೊ ನಾನ್ ಕೂಡ ಅಷ್ಟೇ ಪ್ರೂವ್ ಮಾಡ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಗಿವ್ ಅವೇ ವಿನ್ನರ್ ನ ಸೆಲೆಕ್ಟ್ ಮಾಡಿದೀನಿ. ಸೊ ಅವರಿಗೆಲ್ಲ ಏನ್ ಗಿವ್ ಅವೇ ಕೊಡ್ತೀನಿ, ಹಾಗೆ ಹೇಗ್ ಕಳಿಸ್ತೀನಿ ಅಂತ ಹೇಳಿ ಮುಂದೆ ಬರೋ ಶಿಪ್ಮೆಂಟ್ ಇನ್ ವಿಡಿಯೋದಲ್ಲೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರಲ್ಲೆಲ್ಲ ನೀವು ಚೆಕ್ ಮಾಡ್ಬೋದು ಆಯ್ತಾ. ಮತ್ತೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ಕೂಡ ಆಲ್ಮೋಸ್ಟ್ 11:30 ಆಗಿದೆ ರಾತ್ರಿ. ಸೊ ಒಂದ್ 3-4 ದಿನದಿಂದ ಸರಿಯಾಗಿ ನಿದ್ದೆ ಎಲ್ಲ ಇಲ್ಲ ಈ ಎಡಿಟಿಂಗ್ ಎಲ್ಲ ಮಾಡೋ ಟೆನ್ಷನ್ ಅಲ್ಲಿ. ಹಾಗೆ ಇವತ್ತು ಕೂಡ ಅಷ್ಟೇ ಸ್ವಲ್ಪ ಬೇರೆ ಅದು ವರ್ಕ್, ಹಾಗೆ ನಮ್ದು ಕೊರಿಯರ್ ಎಲ್ಲ. ಸೊ ಫುಲ್ ಆಗಿ ಸ್ಟ್ರೆಸ್ ಅಲ್ಲಿ ಇದೀನಿ, ಹಾಗೆ ಸುಸ್ತಾಗಿದೆ ಫುಲ್. ಬಟ್ ಆದ್ರೂ ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದು ನಂಬಿಕೆ, ಇಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಏನಾದ್ರು ಆಗುತ್ತಂತ ಹೇಳಿ ನಂಬ್ಕೊಂಡಿದೀನಿ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ನಮ್ದು ಇಷ್ಟ ದಿನ ಫುಲ್ ಡೌನ್ ಫಾಲ್ ಆಗಿತ್ತು. ಆರ್ಡರ್ಸ್ ಎಲ್ಲ ಜಾಸ್ತಿ ಬರ್ತಾ ಇರ್ಲಿಲ್ಲ, 1-2 ಆರ್ಡರ್ಸ್ ಬರ್ತಾ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಷ್ಟೇ ಫುಲ್ ಆಗಿ ಫಾಲೋವರ್ಸ್ ಎಲ್ಲ ಕಮ್ಮಿ ಆಗಿತ್ತು. ಯೂಟ್ಯೂಬ್ ಕೂಡ ಇವಾಗ ಆಲ್ಮೋಸ್ಟ್ ಫ್ರೀಸ್ ಆಗಿದೆ. ಬಟ್ ಇದನ್ನೆಲ್ಲ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡೋಣ ಅಂತ ಹೇಳಿ ಇವಾಗ ಮತ್ತೆ ಎಲ್ಲದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ.